ಎಪಿಎಂಸಿಯ ಸರ್ವ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಕೆಎಂಎಫ್ ಅಧ್ಯಕ್ಷ ಎಸ್ ಭೀಮಾನಾಯ್ಕ್. ಎಪಿಎಂಸಿ ಸಭಾಂಗಣದಲ್ಲಿ ನವೆಂಬರ್ 25ರಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಕರ್ನಾಟಕ ಸರ್ಕಾರದಿಂದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದ ಭೀಮಾನಾಯ್ಕ್ ಕೆಎಂಎಫ್ ಅಧ್ಯಕ್ಷರು ಮತ್ತು ಶಾಸಕರು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ. ಇವರು ಕೊಟ್ಟೂರು ದೊರೆ ಶ್ರೀ ಕೊಟ್ರೇಶನ ಆಶೀರ್ವಾದದಿಂದ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಇರುವುದರಿಂದ ವ್ಯಾಪಾರ ವಹಿವಾಟು, ಆರ್ಥಿಕ, ಸಾಮಾಜಿಕ ಮನ್ನಣೆಗೆ ಸಹಕಾರಿಯಾಗಿದೆ ಎಂದು ಅಭಿನಂದನಾ ಸ್ವೀಕರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಎಪಿಎಂಸಿ ಉಪಾಧ್ಯಕ್ಷರು ಪ್ರಾಸ್ತಾವಿಕ ನುಡಿಯನ್ನು ಆಡಿದರು. ಅಧ್ಯಕ್ಷರು ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆ ರೈತರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳಾದ ಶುದ್ಧ ನೀರಿನ ಘಟಕ, ಹೈಟೆಕ್ ಶೌಚಾಲಯ, 100 MT ಸಾಮರ್ಥ್ಯದ ವೇಬ್ರಿಡ್ಜ್ ಅನ್ನು ಮುಂತಾದ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಅಭಿನಂದನೆ ಸಲ್ಲಿಸುವುದರ ಮೂಲಕ ಮನವಿ ಮಾಡಿಕೊಂಡರು. ಸಂದರ್ಭದಲ್ಲಿ ದಾರುಕೇಶ್ ವಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು, ರಾಜೇಂದ್ರ ಪ್ರಸಾದ್ ರಾಜ್ಯ ಬೀಜ ನಿಗಮದ ನಿರ್ದೇಶಕರು, ಬದಿರೇಖಾ ರಮೇಶ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಎ ನಂಜಪ್ಪ ಎಪಿಎಂಸಿ ಅಧ್ಯಕ್ಷರು, ಎಂ ಶಿವಣ್ಣ ಉಪಾಧ್ಯಕ್ಷರು, ಎಪಿಎಂಸಿ ವೀರಣ್ಣ ಎಪಿಎಂಸಿ ಕಾರ್ಯದರ್ಶಿಗಳು, ಗೋಳಿ ಮಲ್ಲಿಕಾರ್ಜುನ ಕೆಪಿಸಿಸಿ ಸದಸ್ಯರು, ಮರಿರಾಮಪ್ಪ ಪುರಸಭೆ ಅಧ್ಯಕ್ಷರು, ಅಡಿಕೆ ಮಂಜುನಾಥ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಗಳು, ಗೋಳಿ ಬಸಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಬುದ್ದಿ ಮರಿಸ್ವಾಮಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು, ತಾಲೂಕು ಪಂಚಾಯತ್ ನಾಮನಿರ್ದೇಶಕರು, ಕಂದಗಲ್ಲ ಪರಶುರಾಮ್, ಶಿರ್ಬಿ ಕೊಟ್ರೇಶ್, ಎಂಒ ಕೊಟ್ರೇಶ್ ಹಾಗೂ ಸರ್ವ ಸದಸ್ಯರು, ಅಕ್ಕಿ ತೋಟೇಶ್, ಓ ಕೊಟ್ರಯ್ಯ, ಡಿಶ್ ಮಂಜುನಾಥ್, ಕೊಟ್ಟೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಇನ್ನು ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಕೊಟ್ಟೂರು. ನಿಜವಾಗ್ಲೂ ಇದಕ್ಕೆ ಅತ್ಯಂತ ಶ್ಲಾಘನೀಯ ಮತ್ತು ಇದೆಲ್ಲ ನಮ್ಮ ವರ್ತಕರು ಕೊಟ್ಟೂರು ವರ್ತಕರಂತಂದ್ರೆ ಇಡೀ ರಾಜ್ಯಕ್ಕೆ ಫೇಮಸ್ ಮುಂಚೆಯಿಂದಲೂ ಅಂತವನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಚೆನ್ನೈ, ಕೃಷ್ಣಪಟ್ಟಣ ಮತ್ತೆ ತುಂಬಾ ಕಡೆ ಇದೆಲ್ಲ ಇಲ್ಲಿಂದ ರಫ್ತು ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಈ ಕೊಟ್ಟೂರು ಬೇರೆ ಅಲ್ಲ, ಕೂಡ್ಲಿಗೆ ಬೇರೆ ಅಲ್ಲ. ಯಾವುದೇ ಅನುದಾನ ಬಂದ ಕೂಡ ನಮ್ಮ ಕೂಡ್ಲಿಗಿಂದ ತಗೊಂಡು ಈಗ ಕೊಟ್ಟೂರು ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಪಾಲು ಕೂಡ ಖಂಡಿತ ಇರ್ತದೆ. ನಾವು ಸದಾ ನಿಮ್ಮ ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವುದೇ ರೀತಿ ತಾರತಮ್ಯ ಮಾಡೋದಿಲ್ಲ. ನಿಮ್ಮ ಸೇವೆಗೆ ಖಂಡಿತ ನಾವು ಸದಾ ಸಿದ್ಧರಿರ್ತೇವೆ. ನಮ್ಮ ಅಣ್ಣ ಭೀಮಣ್ಣ ಮಾರ್ಗದರ್ಶನದಂತೆ ನಿಮ್ಮೆಲ್ಲ ಸೇವೆಗೆ ನಾವು ಯಾವಾಗಲೂ ಸಿದ್ಧರಿರ್ತೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ್ಲಿಗಿ ಮಾರುಕಟ್ಟೆಗೆ ಬೇಕಾದನ್ನು ಸ್ವಲ್ಪ ಸಹಾಯ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೇನು ಒಂದು ಒಂದು ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಖಂಡಿತ ನಾನು ಮತ್ತೆ ನಮ್ಮ ಭೀಮಣ್ಣರು ಇದ್ರ ಬಗ್ಗೆ ಖಂಡಿತ ವಿಷಯವನ್ನು ಚರ್ಚೆ ಮಾಡಿ ಇದನ್ನ ಮಾಡಿದಂತ ಕೆಲಸ ತಾವು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳ್ತಾ, ಖಂಡಿತ ನಾನು ಮತ್ತು ನಮ್ಮ ಕೋಟಿ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಾವು ಮಾತಾಡ್ತೀವಿ. ನಮ್ಮ ಎಪಿಎಂಸಿ ಸಚಿವರ ಜೊತೆ ಮಾತಾಡ್ತೀವಿ. ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಏನು ಮೂಲಭೂತ ಸೌಕರ್ಯಗಳು ಬೇಕು, ರೈತರಿಗೆ ಅನುಕೂಲ ಮೂಲಭೂತ ಸೌಕರ್ಯಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಮಾಡಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ. ಖಂಡಿತ ಕೊಟ್ಟೂರು ಪಟ್ಟಣ ನಾನು ಶಾಸಕರಾಗಿದ್ದ ಮುಂಚೆ ಯಾವ ರೀತಿ ಇತ್ತು, ಅನೇಕ ಈ ಭಾಗದಲ್ಲಿ ಏನೇನು ಅವಶ್ಯಕತೆ ಇರ್ತಕ್ಕಂಥ ಎಮರ್ಜೆನ್ಸಿ ಅವಶ್ಯಕತೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಿದ್ದೀವಿ. ಸ್ಟೇಡಿಯಂ ಕಟ್ಟಿದ್ದೀವಿ, 12 ಕೋಟಿ ರೂಪಾಯಿ ನೀರಿನ ಸೌಧ ಮಾಡಿದ್ದೀವಿ, ಎಪಿಎಂಸಿಯಲ್ಲಿ ಅನುದಾನ ಕೊಟ್ಟಿದ್ದೀವಿ. ಒಂದು ವಾರ್ಡ್ಗೆ ಒಂದು ಸಿಸಿ ರಸ್ತೆ ಇಲ್ಲ. ಇವತ್ತು 20 ವಾರ್ಡ್ಗಳಲ್ಲಿ ನಾವು ಸಿಸಿ ರಸ್ತೆ ಮಾಡುವಂತ ಕೆಲಸ ಮಾಡಿದ್ದೀವಿ. 13 ಕೋಟಿ ರೂಪಾಯಿ ಮನೆ ಮನೆಗೆ ನೀರು 24/7 ಮನೆ ಕೊಡ್ತಕ್ಕಂಥ ಯೋಜನೆ ಜಾರಿ ಮಾಡಿದ್ದೀವಿ. ಸೊ ಅನೇಕ ಈ ಭಾಗದಲ್ಲಿ ನಾವು ಮಾಡಿದ್ದೀವಿ. ಮೊನ್ನೆ ನಾವು ಗುಲ್ಬರ್ಗ ಕ್ಯಾಬಿನೆಟ್ ಅಲ್ಲಿ ಹಾಕಬೇಕಂತೇಳಿ ನಾನೇ ಟಿವಿಯಲ್ಲಿ ಮಾತಾಡಿ ನಿಮ್ಮ ಆಸ್ಪತ್ರೆಯನ್ನ 50 ಬೆಡ್ ಆಸ್ಪತ್ರೆಯಲ್ಲಿ ಕೈತರುವಂತ ಕೆಲಸವನ್ನು ನಾನು ಮತ್ತು ಶ್ರೀನಿವಾಸ್ ಅವರು ಇಬ್ಬರು ಮಾಡಿದ್ರೆ ಮಾಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಆಸ್ಪತ್ರೆಗೆ 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀನಿ. 20 ಕೋಟಿ ರೂಪಾಯಿ ಆಸ್ಪತ್ರೆ ಕಟ್ಟಿದ್ದೀವಿ. ನಾವು ಅದು ಜಾಗ ಕೊಟ್ಟಿಲ್ಲ ನನಗೆ. ಸೊ ಅದಾದ್ಮೇಲೆ ಬಸ್ ಸ್ಟ್ಯಾಂಡಿಗೆ ನನ್ನ ಊರಲ್ಲಿ ಬಸ್ ಸ್ಟ್ಯಾಂಡಿಗೆ 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀನಿ. ಅದು ಕೂಡ ಟೆಂಡರ್ ಹಂತದಲ್ಲಿದೆ. 12 ಕೋಟಿ ರೂಪಾಯಿ ವಿಧಾನ ಸೌಧ ಕೊಟ್ಟಿದ್ದೀನಿ ನನ್ನ ಊರಿಗೆ. ಅದು ಕೂಡ ಟೆಂಡರ್ ಹಂತದಲ್ಲಿದೆ. ಹಾಗಾಗಿ ಭಾಗದ ಜನ ನನಗೆ 2 ಬಾರಿ ಆಶೀರ್ವಾದ ಮಾಡಿದ್ರು. ನಾನು ಶಾಸಕ ಆಗುವ ಸಂದರ್ಭದಲ್ಲಿ ಈ ಭಾಗದ ಅನೇಕ ಜನಪರವಾದಂಥ ಯೋಜನೆಗಳು ಈ ಭಾಗದಲ್ಲಿ ಆಗಿದೆ. ಬಹುಶಃ ಅಗ್ರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇತಿಹಾಸದಲ್ಲಿ ಪ್ರಮುಖ ವಿರಾಮ ಯೋಜನೆಗಳು ಎಲ್ಲ ನೀವೇ ಹೇಳ್ತಾ ಇದ್ದೆ. ಮಾಗಡಿ ಹೇಳ್ತಾರೆ, ಚಂದ್ರಸೂರು ಹೆಸರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಮಾಗಡಿ ಅಂದ್ರೆ ಚಂದ್ರಸೂರು ಕಟ್ಟಿದ್ರು.
ಮಾರುಡಿಯಲ್ಲಿ ನೀರು ಯಾಕೆ ಹೇಳ್ತಾರೆ ಸೂರ್ಯಚಂದ್ರ ಇರೋವರೆಗೂ ಅದು ಒಂದು ಮಾರುಡಿ ಕಟ್ಟಿಗೆ ಹೇಳಬೇಕು. ಮಾರುಡಿಯಲ್ಲಿ ನೀರು ಯಾಕೆ ಅದು ವಿಮಾನ ಹಾಕವೇ ಹೇಳಿದ್ರು. ನಮ್ಮ ಊರಿನಲ್ಲಿ ಒಂದು 20,000 ಎಕರೆ ನೀರಾವರಿ ಪ್ರದೇಶ ಅನೇಕ ಜನಪದ ಯೋಜನೆಗಳನ್ನು ನಾವು ಮಾಡಿದ್ವಿ. ಇವಾಗ ಒಂದು ಹಾಸ್ಟೆಲ್ಗಳಿಲ್ಲ, ಎಲ್ಲಾ ಹಾಸ್ಟೆಲ್ಗಳು ಖಾಸಗಿ ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡ್ತಾರೆ. ಈ ಹಳ್ಳಿಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 200 ಕೋಟಿ ರೂಪಾಯಿ ಹಾಸ್ಟೆಲ್ಗಳನ್ನು ಕಟ್ಟಿಸಿದ್ದೀನಿ ನಾನು. 2003 ನಾನು ಶಾಸನ ಹಾಕಿದ್ರೆ ಮುಂಚೆ ಒಂದು ಹಾಸ್ಟೆಲ್ಗಳಿಲ್ಲ. SC ಹಾಸ್ಟೆಲ್ಗಳು, BC ಹಾಸ್ಟೆಲ್, ಒಂದು ಹಾಸ್ಟೆಲ್ಗಳಿಲ್ಲ. ಎಲ್ಲ ಖಾಸಗಿ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದ ಹಾಸ್ಟೆಲ್ಗಳು. ಶ್ರೀನಿವಾಸ್ ಅವರು ಹೇಳಿದಂಗೆ ಖಂಡಿತ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಮತ್ತು ರೈತರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಯಾವುದಾದ್ರೂ ಇದ್ರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ನನ್ನ ಸಂದರ್ಭ ಹೇಳಕ್ಕಾಗ್ತದೆ. ಇವತ್ತು ಮೊನ್ನೆ 3 ನಮ್ಮ ನಿರೀಕ್ಷೆಗೂ ಮೀರಿ ನಾವು ಸಿಗ್ನಲ್ ಗೆಲ್ಬೇಕಂತ ನಾವು ಯಾರು ಅನ್ಕೊಂಡಿದ್ದಿಲ್ಲ. ಏನೋ ರಿಸಲ್ಟ್ 1000-2000 ಇದಾಗ್ಬೋದು ಅಂತ ಅನ್ಕೊಂಡಿದ್ವಿ. ಸಿಗ್ನಲ್ ಗೆದ್ವಿ. ಮಾಜಿ ಪ್ರಧಾನಿ ಏನು ಸಿದ್ದರಾಮಯ್ಯ ಮಾತಾಡಿದ್ದೇ ಮಾತಾಡ್ತಾರೆ. ದೇವೇಗೌಡರು ಈ ವಯಸ್ಸಲ್ಲಿ ಕೂಡ ಸಿದ್ದರಾಮಯ್ಯ ಮಾತಾಡಿದ್ದೇ ಮಾತಾಡ್ತಾರೆ. ಅದಕ್ಕೆ ಬಹಳ ಸರಿ ಹೇಳಿ ನಾವು ಜಾಸ್ತಿ ಮಾಡ್ಕೊಳಮ್ಮ, ನಮ್ಮ ಟೆಂಡರ್ ತಡೆಬೇಡಿ, ಹುಡುಗರಿಗೆ ಕೇಳಲ್ಲ. ಯಾವಾಗ ಸಿದ್ದರಾಮಯ್ಯ ಮಾತಾಡಿದ್ರು ಅವಾಗ ರಿಸಲ್ಟ್ 3. ಯಾಕಂದ್ರೆ ಮೂಡಲ್ಲಿ ಸಿದ್ದರಾಮಯ್ಯ ತಂದ್ರು, ಎಲ್ಲರಲ್ಲಿ ತಂದ್ರು. ಬಿಜೆಪಿಯವರಿಗೆ ಏನು ಕೆಲಸ ಇಲ್ಲ. ಹಾಗಾಗಿ ಯಾಕೆ 3 ಸೀಟ್ ಗೆದ್ದಿದ್ದೀವಿ ಅಂದ್ರೆ, ಯಾಕೆ ಗೆದ್ದಿದ್ರೆ ಈ ಸರ್ಕಾರ ಬಡವರ ಪರವಾಗಿ, ಇದು ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡ್ತಾನೆ ಸರ್ಕಾರ ರಾಜ್ಯದ ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ನನ್ನ ಆಫೀಸಲ್ಲಿ ಬೆಳೆಯುತ್ತೆ. ಈಗಾಗಲೇ ಈ ಒಂದು APMCಯಲ್ಲಿ ನನಗೆ ಆಗಿದೆ 79 ಜನ, 79 ಜನ ದಲಾಳಿ, 97 ಜನ ವ್ಯಾಪಾರ ಹಾಗೂ ಹೇಳಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಒಂದು ಮಾರಾಟ ನೋಡ್ತೇ ಬಂದ್ರೆ ಅದು ಶೇಂಗಾ ಆಗ್ಬೋದು, ಮೆಕ್ಕೆಜೋಳ ಆಗ್ಬೋದು, ಇದು ಯಾವುದೇ ಮರ ಈ ಜಾಗ ಬಹಳ ಸಾಧ್ಯ. ಅದಕ್ಕೋಸ್ಕರ ಅವರ ಸೆಕೆಂಡ್ ಒಂದು ಬೇಡಿಕೆ ಇರುತ್ತೆ, ಇನ್ನೂ ಹೆಚ್ಚಿನ ಮಟ್ಟದ ಜಾಗ ಬೇಕು. ಆ ಜಾಗ ಬೀರನಾಯ್ಕ ಸರ್ ಅವರು ಮುಖ್ಯ ಸನ್ಮಾನ ಸಮಸ್ತ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಸನ್ಮಾನದ ನಂತರದಲ್ಲಿ